ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಡಿಪ್ಲೊಮಾ ಗುರು ಉಮೇಶ್. ಇವತ್ತು ಬಂದಿರೋದು ಡಿಸ್ಟಿಂಕ್ಷನ್ ಇನ್ ಡಿಪ್ಲೊಮೊ ಫಾರ್ ಓಲ್ಡ್ ಸಿಲೆಬಸ್. ಯಾವ ಥರ ಸ್ಕೋರ್ ಮಾಡೋದು? ಡಿಸ್ಟಿಂಕ್ಷನ್ ಸ್ಕೋರ್ ಮಾಡೋದು ಅಷ್ಟೊಂದು ಕಷ್ಟನಾ? ಇಲ್ಲ, ಡೆಫಿನೆಟ್ಲಿ ಇಲ್ಲ, ತುಂಬ ಈಸಿ. ಬಟ್ ಯು ಶುಡ್ ಫಾಲೋ ಸರ್ಟನ್ ರೂಲ್ಸ್, ಸರ್ಟನ್ ಬೇಸಿಕ್ ರೂಲ್ಸ್. ಒಂದು ಪ್ರೀ ಡಿಟರ್ಮೈನ್ಡ್ ರೂಲ್ಸ್ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಡಿಸ್ಟಿಂಕ್ಷನ್. ಬಟ್ ಎಫರ್ಟ್ ಹಾಕಲೇಬೇಕು ಆ್ಯಂಡ್ ಫಾಲೋ ದ ಪರ್ಟಿಕ್ಯುಲರ್ ಗೈಡ್ಲೈನ್ಸ್. ಸೊ ಇವತ್ತು ನಾನು ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಕರೆಂಟ್ಲಿ 4th ಸೆಮ್ 6th ಸೆಮ್ ಸ್ಟೂಡೆಂಟ್ಸಲ್ಲಿದ್ದೀರಾ. ಇದು ಓಲ್ಡ್ ಸಿಲೆಬಸ್ಸಲ್ಲಿರೋದು ಇನ್ನು 3 ಸೆಮಿಸ್ಟ್ರು. ಯಾರು 4th ಸೆಮ್ಮಲ್ಲಿದ್ದೀರಾ ಅವ್ರಿಗೆ ಇನ್ನು 3 ಸೆಮಿಸ್ಟ್ರು ಬರುತ್ತೆ. 4th 5th 6th 6th ಯಾರಿದ್ದೀರಾ ಅವ್ರಿಗೆ ಲಾಸ್ಟ್ ಸೆಮಿಸ್ಟರು. ಬಟ್ ವಿಲ್ ಗೆಟ್ ಎ ಗುಡ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್. ಓಕೆ, C20 ಸಿಲೆಬಸ್ಗೆ ಒಂದು ವಿಡಿಯೋ ಮಾಡಿದ್ದೆ, ಹೌ ಟು ಸ್ಕೋರ್ ಡಿಸ್ಟಿಂಕ್ಷನ್ ಫಾರ್ ದ ನ್ಯೂ ಸಿಲೆಬಸ್ ಅಂದ್ಬಿಟ್ಟು. ತುಂಬ ರಿಕ್ವೆಸ್ಟ್ ಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಸೊ ದಟ್ ಇಟ್ ವಿಲ್ ಗೆಟ್ ಎ ಗುಡ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್ ಟು ಆಲ್ ದ ಸ್ಟೂಡೆಂಟ್ಸ್. ಸೊ ಕೀಪ್ ವಾಚಿಂಗ್, ಕೀಪ್ ಸಬ್ಸ್ಕ್ರೈಬಿಂಗ್. ನಮ್ಮ ಡಿಪ್ಲೊಮೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಡಿಪ್ಲೊಮೊ ಚಾನಲ್, ನಮ್ಮಿಂದ ನಿಮಗೋಸ್ಕರ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಯಾಕಂದರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ಮೋಟಿವೇಟ್ ಮಾಡುತ್ತೆ ಇನ್ನು ಈ ಥರ ವಿಡಿಯೋಸ್ ಮಾಡೋದಕ್ಕೆ. ಸೊ ವಿ ಆರ್ ರೆಡಿ ಟು ಹೆಲ್ಪ್ ಯು ಇನ್ ಆಲ್ ದ ಆಸ್ಪೆಕ್ಟ್ಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕೀಪ್ ಶೇರಿಂಗ್ ವಿತ್ ಆಲ್ ಯುವರ್ ಫ್ರೆಂಡ್ಸ್. And please download the Num Diplomo app. You will get hell lot of information ನಿಮಗೆ. ಸೊ ವಾಟ್ ಐ ಕ್ಯಾನ್ ಟೆಲ್, ಎ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್. ಸೊ ನಿಮಗೆ ಬೇಕಾಗಿರೋ ಮೆಟೀರಿಯಲ್ಲು, ನೋಟ್ಸ್ ಆಗಿರ್ಬೋದು, ಕ್ವಶನ್ ಪೇಪರ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಕ್ವಶನ್ ಬ್ಯಾಂಕ್ ಆಗಿರ್ಬೋದು, MCQ ಟೆಸ್ಟ್ ಇದೆ, ಎಲ್ಲ ಅವೈಲೇಬಲ್ ಇದೆ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ರೈಟ್ ನೌ. ಡೌನ್ಲೋಡ್ ಇಟ್ ಆ್ಯಂಡ್ ಕೀಪ್ ಸಬ್ಸ್ಕ್ರೈಬಿಂಗ್ ದ ಚಾನಲ್. ಸೊ ಲೆಟ್ಸ್ ಗೆಟ್ ಇನ್. ಸೊ ನಾನಿಲ್ಲಿ ಇಂಡಿಕೇಟ್ ಮಾಡ್ತಾ ಇರೋದು 4th ಸೆಮ್ ಸಬ್ಜೆಕ್ಟು. ಸೊ 4 ಥಿಯರಿ ಬರುತ್ತೆ, 3 ಲ್ಯಾಬ್ ಬರುತ್ತೆ. ಸೊ ಕಾಮನ್ ಆಗಿ ಯಾವುದೇ ಬ್ರಾಂಚ್ ತೊಗೊಂಡ್ರು 4 ಥಿಯರೀಸ್ 3 ಲ್ಯಾಬ್ಸ್ ಬರುತ್ತೆ. ಸೊ 5th ಸೆಮ್ಮಲ್ಲಿ 4 ಥಿಯರೀಸ್ 3 ಲ್ಯಾಬ್ಸ್ ಆ್ಯಂಡ್ 1 ಎಕ್ಸ್ಟ್ರಾ ಪ್ರಾಜೆಕ್ಟ್ ಬರುತ್ತೆ. ಸೊ ಇದಾದಮೇಲೆ ಅದನ್ನು ಇಂಡಿಕೇಟ್ ಮಾಡ್ತೀನಿ, ಸೊ ಯಾವ ಥರ ಸ್ಕೋರ್ ಮಾಡ್ಬೋದು ಅಂತ, ಯಾವ ಥರ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಓಕೆ, ಸೊ ಎನಿ ಬ್ರಾಂಚ್, ಯಾವ ಬ್ರಾಂಚ್ ತಗೊಳ್ಳಿ, ಎಲ್ಲ ಬ್ರಾಂಚಲ್ಲೂ ಕಾಮನ್ ಆಗಿ 4 ಸಬ್ಜೆಕ್ಟ್ ಬರುತ್ತೆ. ಸೊ ನಿಮ್ಮ ಸಬ್ಜೆಕ್ಟ್ನ ಅಸ್ಯೂಮ್ ಮಾಡ್ಕೊಳ್ಳಿ, ಆ ಸಬ್ಜೆಕ್ಟ್ನ. ಸೊ ವಿಲ್ ಟೆಲ್ ಫಾರ್ ದ ಓವರ್ ಆಲ್ ಜನರಲಿ ಹೌ ಕ್ಯಾನ್ ವಿ ಸ್ಕೋರ್ ದ ಡಿಸ್ಟಿಂಕ್ಷನ್. ಓಕೆ, ಸೊ ರೈಟ್ ನೌ ನೀವು ಪಾಸ್ ಆದರೆ ಫಸ್ಟ್ ಕ್ಲಾಸ್ ಬರ್ತೀರಾ ಡೆಫಿನೆಟ್ಲಿ, ವಿತ್ ಎ ಲಿಟಲ್ ಗುಡ್ ಅಮೌಂಟ್ ಆಫ್ ಮಾರ್ಕ್ಸ್ ಇನ್ ದ ಇಂಟರ್ನಲ್ಸ್. ಓಕೆ, ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 175 ಮಾರ್ಕ್ಸ್ ಇಂಟರ್ನಲ್ಸ್ ಬರುತ್ತೆ ನಿಮಗೆ. ಟೋಟಲ್ 7 ಸಬ್ಜೆಕ್ಟ್ಸ್ ಬರುತ್ತೆ, ಈಚ್ ಸಬ್ಜೆಕ್ಟ್ 25. ಸೊ 25 ಇಂಟು 7 ಅಂದರೆ 175 ಬರುತ್ತೆ. 175 ಮಾರ್ಕ್ಸ್ ಫಾರ್ ಇಂಟರ್ನಲ್ಸ್. 25 ಇಂಟು 7 ಈಸ್ 175 ಮಾರ್ಕ್ಸ್ ಇಂಟರ್ನಲ್ಸ್ ಬರುತ್ತೆ. ಸೊ ಅಸ್ಯೂಮ್ ಮಾಡ್ಕೊಳ್ಳಿ 175 ಇಲ್ಲಿ ನಿಮಗೆ 35 ಮಾರ್ಕ್ಸ್ ಬಿಟ್ಬಿಟ್ಟಿದ್ದೀರಾ. ಸೊ ಇನ್ಕ್ಲೂಡಿಂಗ್ ಲ್ಯಾಬ್, ಇನ್ಕ್ಲೂಡಿಂಗ್ ಥಿಯರಿ ಆ್ಯಂಡ್ ಲ್ಯಾಬ್ ನಿಮಗೆ 140 ಮಾರ್ಕ್ಸ್ ಬಂದಿದೆ ಅನ್ಕೋಣ. ಓಕೆ, ನೀವು ಸ್ಕೋರ್ ಮಾಡಿರೋ ಅರೌಂಡ್ 45% ಅಂತ ಅನ್ಕೋಣ. ಅಂದರೆ ನೀವು ಎಕ್ಸಾಮಲ್ಲಿ, ಥಿಯರಿ ಎಕ್ಸಾಮಲ್ಲಿ ಒಂದು 45 ಮಾರ್ಕ್ಸ್ ಸ್ಕೋರ್ ಮಾಡಿರೋ ಅನ್ಕೋಣ. ಆ್ಯಂಡ್ ಲ್ಯಾಬಲ್ಲಿ ನಿಮಗೆ 50 ಮಾರ್ಕ್ಸ್ ಕಂಡಕ್ಟ್ ಆಗುತ್ತೆ. 50 ಮಾರ್ಕ್ಸಲ್ಲಿ ನೀವು ಡೆಫಿನೆಟ್ಲಿ ಲ್ಯಾಬಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿದ್ದೀರಾ ಅಂತಂದರೆ ಮಿನಿಮಮ್ ಒಂದು 38 ಇಂದ 40 ಸಿಗುತ್ತೆ ನಿಮಗೆ. ಬಟ್ 40 ಎಬೋ ಆ್ಯಂಡ್ 45 ಎಬೋ ತೊಗೊಬೇಕು ಅಂದರೆ ತುಂಬ ಚೆನ್ನಾಗಿ ಮಾಡಬೇಕು, ಎಕ್ಸಲೆಂಟ್ ರೈಟಿಂಗ್ ಸ್ಕಿಲ್ ಬೇಕು, ಎಕ್ಸಲೆಂಟಾಗಿ ಬರೀಬೇಕು, ಮತ್ತು ವೈವ ಚೆನ್ನಾಗಿ ಆನ್ಸರ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಅವಾಗಿನ್ನ ನಿಮಗೆ ಬೂಸ್ಟಪ್ ಆಗುತ್ತೆ. ಅದನ್ನು ಯಾವ ಥರ ಅಂತ ಹೇಳ್ತೀನಿ ನಿಮಗೆ ಇಲ್ಲಿ. ಸೊ ಇಲ್ಲಿ 40 ಮಾರ್ಕ್ಸ್ ತೊಗೊಂಡು ಬಂದಿದೆ ಅನ್ಕೋಣ. ಸೊ ನಿಮಗೆ ಟೋಟಲ್ ಓವರ್ ಆಲ್ ಬಂದು ನಿಮಗೆ ಎಕ್ಸ್ಟರ್ನಲ್ ಮಾರ್ಕ್ಸು. ಸೊ ಥಿಯರಿ ಬಂದು ನಿಮಗೆ ಈಚ್ ಸಬ್ಜೆಕ್ಟು 100 ಮಾರ್ಕ್ಸಿಗೆ ಬರುತ್ತೆ. ಆ್ಯಂಡ್ ಲ್ಯಾಬ್ ಬಂದು ಈಚ್ ಸಬ್ಜೆಕ್ಟ್ ನಿಮಗೆ 50 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಫಾರ್ 100 ಮಾರ್ಕ್ಸ್ ವಾಟ್ ಯು ರೈಟ್ ದ ಎಕ್ಸಾಮ್ ಆ್ಯಂಡ್ ದಿಸ್ ಇಸ್ ಫಾರ್ 50 ಮಾರ್ಕ್ಸ್ ವಾಟ್ ಯು ರೈಟಿಂಗ್ ದ ಎಕ್ಸಾಮ್. ಸೊ ಇದರಲ್ಲಿ 100ಗೆ 45 ತಗೊಂಡು ಲ್ಯಾಬ್ಗೆ 40 ಮಾರ್ಕ್ಸ್ ತೊಗೊಂಡ್ರೆ 50ಗೆ, ಸೊ 300 ಮಾರ್ಕ್ಸ್ ಆಗುತ್ತೆ. ಸೊ ಎಕ್ಸ್ಟರ್ನಲ್ ಮಾರ್ಕ್ಸ್ ಬಂದು ನಿಮಗೆ 550 ಮಾರ್ಕ್ಸ್ ಬರುತ್ತೆ. ಆ 550ಗೆ 300 ತಗೊಂಡು ಇಂಟರ್ನಲ್ ಮಾರ್ಕ್ಸು 175 ಬರುತ್ತೆ. 175ಗೆ 140 ತಗೊಂಡ್ರೆ ಟೋಟಲ್ ನಿಮ್ಗೆ ಇವೆರಡು ಆ್ಯಡ್ ಮಾಡಿದ್ರೆ, ಬಿಕಾಸ್ ರಿಸಲ್ಟ್ ಡಿಕ್ಲೇರ್ ಆಗೋದು ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಮಾರ್ಕ್ಸ್ ಎರಡರಿಂದಾನು. ಓಕೆ, ಸೊ 550 175 ಆ್ಯಡ್ ಮಾಡಿದ್ರೆ ನಿಮಗೆ 725 ಬರುತ್ತೆ. 725ಗೆ ಈ 300 140 ಸ್ಕೋರ್ ಮಾಡಿದ್ದೀರಾ ಅನ್ಕೊಳ್ಳೋಣ. 140 ಸ್ಕೋರ್ ಮಾಡಿದ್ರೆ ನೋಡಿ ಇಲ್ಲಿ 440 ಆಗುತ್ತೆ. ದಟ್ ಮೀನ್ಸ್ ಯು ವಿಲ್ ಗೆಟ್ ಅಪ್ರಾಕ್ಸಿಮೇಟ್ಲಿ 60% ಆರ್ 61% ರಫ್ಲಿ. ಅಂದರೆ ನೀವು ಜಸ್ಟ್ ಪಾಸ್ ಆದರೂ ಸಹ ಯು ವಿಲ್ ಗೆಟ್ ಫಸ್ಟ್ ಕ್ಲಾಸ್. ನಾವು ಡಿಸಿಷನ್ ಕ್ರೈಟೀರಿಯಾಗಿ ಬರೋಣ. ಸೊ ಅಸ್ಯೂಮ್ ದಟ್ ನೀವು ಸ್ವಲ್ಪ ಲ್ಯಾಬಲ್ಲಿ ಚೆನ್ನಾಗಿ ಮಾಡಿದ್ರೆ ಅನ್ಕೋಣ. ಸೊ ಒಂದು 43 ಹಾಕೊತೀನಿ ನಾನು ಇಲ್ಲಿ, ರಫ್ಲಿ ಆವ್ರೇಜಲ್ಲಿ 43 ಅಂತ ಹಾಕೊತೀನಿ. ಈಚ್ ಸಬ್ಜೆಕ್ಟ್ ಒಂದು 43 44 ರೇಂಜಲ್ಲಿ ಹಾಕೊತೀನಿ. ಅದಾದಮೇಲೆ ಥಿಯರಿಲಿ ನೀವು ಅರೌಂಡ್ ಒಂದು 55 ತೊಗೊಂಡಿದ್ದಾರೆ ಅನ್ಕೋಣ. ಓಕೆ, 55 ತೊಗೊತೀನಿ. ಓಕೆ, ಈ ಸಬ್ಜೆಕ್ಟ್ 55 ತೊಗೊತೀನಿ. ನೋಡಿ ರಿಸಲ್ಟ್ ಆ ಥರ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಬಟ್ ಸ್ಟಿಲ್ ನಿಮಗೆ ಇಂಟರ್ನಲ್ಸ್ ಕಡಿಮೆ ಇದ್ದರೆ ಇದು ಇನ್ಕ್ರೀಸ್ ಆಗಲ್ಲ, ಬಿಕಾಸ್ ಓಲ್ಡ್ ಸಿಲೆಬಸ್ಸಲ್ಲಿ ಇಂಟರ್ನಲ್ಸ್ ಸ್ವಲ್ಪ ಜಾಸ್ತಿ ಸ್ಕೋರ್ ಮಾಡಬೇಕು. ಸೊ ರಫ್ಲಿ ಇಫ್ ಯು ಸ್ಕೋರ್ ಫಾರ್ ಎಕ್ಸಾಂಪಲ್ 160 ಅನ್ಕೋಣ. ಓಕೆ, 175 160 ಸ್ಕೋರ್ ಮಾಡಿದ್ರೆ ಅನ್ಕೋಣ, ಸ್ಟಿಲ್ 70% ಇದೆ. ದಟ್ ಮೀನ್ಸ್ ಇಂಟರ್ನಲ್ಸ್ ಎಕ್ಸಾಮ್ಸ್ ನಿಮಗೆ ಯು ಶುಡ್ ಸ್ಕೋರ್ ಮಿನಿಮಮ್ 60
ಆಡ್ ಚೇಂಜ್ 60 ಆಡಲ್ಲಿ ಸ್ಕೋರ್ ಮಾಡಬೇಕು, ದೆನ್ ಓನ್ಲಿ ಯು ವಿಲ್ ಗೆಟ್ ದ ಡಿಸ್ಟಿಂಕ್ಷನ್. ಓಕೆ, ಸೊ ಒಂದೆರಡು ಸಬ್ಜೆಕ್ಟ್ 65 ತಗೊಂಡ್ರು ನಿಮಗೆ ಆರಾಮಾಗಿ ಡಿಸ್ಟಿಂಕ್ಷನ್ ಬರುತ್ತೆ. ಸೊ ದಿಸ್ ಈಸ್ ದ ಕ್ರೈಟೀರಿಯಾ. ಓಕೆ, ನೋಡಿ ಇಲ್ಲಿ ಅರೌಂಡ್ 65 ಸ್ಕೋರ್ ಮಾಡಿದ್ರೆ ನಿಮಗೆ 75 ಮಾರ್ಕ್ಸ್ ಬರುತ್ತೆ. ಯಾಕೆ ಅಂತಂದರೆ ನೀವು ಇಂಟರ್ನಲ್ಸ್ ಚೆನ್ನಾಗಿ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ ಇಂಟರ್ನಲ್ಸ್ ನೀವು ಇಲ್ಲಿ 165 ತಗೊಂಡಿದ್ದೀರಾ ಅನ್ಕೊಳ್ಳಿ, ಇಂಟರ್ನಲ್ಸ್ ಎಲ್ಲ ಚೆನ್ನಾಗಿ ಮಾಡಿ 165 ತಗೊಂಡಿದ್ದೀರಾ ಅನ್ಕೊಳ್ಳಿ, ಡೆಫಿನೆಟ್ಲಿ ನೋಡಿ ನಿಮಗೆ ಬೂಸ್ಟಪ್ ಆಗುತ್ತೆ. ಇಫ್ ಯು ಸ್ಕೋರ್ ಮೋರ್ ಇಯರ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಆ್ಯಡೆಡ್ ಅಡ್ವಾಂಟೇಜ್. ಓಕೆ, ಸೊ ಇದು ಬಂದು 4th ಸೆಮ್ಗೆ ಡಿಸ್ಟಿಂಕ್ಷನ್ ಸ್ಕೋರ್ ಮಾಡೋದು. ನೆಕ್ಸ್ಟ್ 5th ಸೆಮ್ಗೆ ಬಂದರೆ ನಿಮಗೆ ಒಂದೇ ಒಂದು ಸಬ್ಜೆಕ್ಟು ಅಡಿಷನ್ ಆಗುತ್ತೆ ನಿಮಗೆ ಇಲ್ಲಿ, ದಟ್ ಈಸ್ ದ ಇಂಟರ್ನಲ್ ಸಬ್ಜೆಕ್ಟ್, ದಟ್ ಈಸ್ ದ ಪ್ರಾಜೆಕ್ಟ್ 1. ಸೊ ಈ ಪ್ರಾಜೆಕ್ಟ್ ಮಾರ್ಕ್ಸ್ನ 5th ಸೆಮ್ 6th ಸೆಮ್ ಎರಡಕ್ಕೂ ಡಿವೈಡ್ ಮಾಡಿದ್ದಾರೆ. ಸೊ ಪ್ರಾಜೆಕ್ಟ್ 1 ಬಂದು ಈ ಸಲ ನೀವು ಏನು ಮಾಡ್ತೀರಾ ಅಂತಂದರೆ ಪ್ರಾಜೆಕ್ಟ್ ಬಗ್ಗೆ ಇಂಟಿಮೇಷನ್ ಏನು ಕೊಡ್ತೀರಾ ಅದ್ರ ಮೇಲೆ ಮಾರ್ಕ್ಸ್ ಅಲಾಟ್ ಮಾಡ್ತಾರೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅಂತ ಅನ್ಕೊತೀನಿ. ಸೊ ಅದು ಬಿಟ್ಟರೆ ಸೇಮ್ 4 ಥಿಯರಿ ಆ್ಯಂಡ್ 3 ಲ್ಯಾಬ್ಸ್. ಸೊ ಅದು ಬಿಟ್ಟರೆ ಸೇಮ್ 4 ಥಿಯರೀಸ್ ಆ್ಯಂಡ್ 3 ಲ್ಯಾಬ್ಸ್. ಓಕೆ, ಸೊ ಎವ್ರಿಥಿಂಗ್ ಇಸ್ ಸೇಮ್, ಬಟ್ 1 ಪ್ರಾಜೆಕ್ಟ್ ಮಾರ್ಕ್ಸ್ ಎಕ್ಸ್ಟೆಂಡ್ ಆಗುತ್ತೆ. ಓಕೆ, ಸೊ ನೀವು ಟೋಟಲಿ ಇಂಟರ್ನಲ್ ಮಾರ್ಕ್ಸ್ ಅವಾಗ ಏನಾಗುತ್ತೆ 5th ಸೆಮ್ಗೆ 200 ಮಾರ್ಕ್ಸ್ ಆಗುತ್ತೆ. ದಿಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಇಲ್ಲಿ ನೀವು ಮಿಸ್ ಮಾಡ್ಕೊಬಾರ್ದು. ಫಾರ್ ಎಕ್ಸಾಂಪಲ್ 200 ಮಾರ್ಕ್ಸ್ಗೆ ನೀವು ಇಲ್ಲಿ ಒಂದು 175 ರೇಂಜ್ ಅಥವಾ 180 ರೇಂಜ್ ಅನ್ಕೊಳ್ಳೋಣ, 180 ರೇಂಜ್ ಬಂದಿದೆ ಅನ್ಕೊಳ್ಳೋಣ. ಓಕೆ, ಸೊ 180 ರೇಂಜ್ ಬಂದಿದೆ ಅನ್ಕೊಳ್ಳೋಣ. ಸೊ 180 ರೇಂಜ್ ಬಂದರೂ ನೀವು ಇಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ 40 ತೊಗೊಂಡ್ರು ನೀವು ಇಲ್ಲಿ ಮಿನಿಮಮ್ ಫಸ್ಟ್ ಕ್ಲಾಸ್ ಬರ್ತೀರಾ. ಓಕೆ, ಇಫ್ ಯು ಸ್ಕೋರ್ 40 ಆಲ್ಸೋ ಇನ್ ದ ಫೈನಲ್ ಎಕ್ಸಾಮ್. ಸೊ 5th ಸೆಮ್ ಫೈನಲ್ ಎಕ್ಸಾಮಲ್ಲಿ ನೀವು ಲ್ಯಾಬಲ್ಲಿ ಚೆನ್ನಾಗಿ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇವು ಫೈನಲ್ ಇದ್ದೀರಾ, ಫೈನಲ್ ಇದ್ದಾಗ ಲ್ಯಾಬ್ ಎಕ್ಸಾಮಲ್ಲಿ ಯಾರು ನೀವು ಫೇಲ್ ಆಗಕ್ಕೆ ಇಷ್ಟಪಡಲ್ಲ, ನೀವು ಎಫರ್ಟ್ ಆಗಿ ಓದ್ತಾ ಇರ್ತೀರಾ. ಡೆಫಿನೆಟ್ಲಿ ನಾನು ಒಳ್ಳೆ ಕಾಲೇಜ್ಗೆ ಹೋಗಬೇಕು ಅಂತ ಎಫರ್ಟ್ ಆಗಿ ಓದ್ತಾ ಇರ್ತೀರಾ. ಸೊ ನೀವು ಏನೇ ಮಾಡಿದ್ರು ಮಿನಿಮಮ್ ಒಂದು 40 ಅಂತೂ ಬರುತ್ತೆ, ಆವ್ರೇಜಾಗಿ ತೊಗೊಂಡ್ರೆ ನಾವು 40 ಅಂತೂ ಬರುತ್ತೆ. ಸೊ ಈ 40 ತೊಗೊಂಡು ನೀವು ಎಕ್ಸಾಮಲ್ಲಿ ಮಿನಿಮಮ್ 40 ತೊಗೊಂಡ್ರು ನೋಡಿ ನೀವು ಫಸ್ಟ್ ಕ್ಲಾಸ್, ಯು ಆರ್ ಸ್ಕೋರಿಂಗ್ ಫಸ್ಟ್ ಕ್ಲಾಸ್. ಓಕೆ, ಸೊ ಡಿಸ್ಟಿಂಕ್ಷನ್ ಬರಬೇಕು ಅಂದರೆ ಸ್ವಲ್ಪ ಎಫರ್ಟ್ ಹಾಕ್ಬೇಕು. ನಾವು ಇಲ್ಲಿ ಹೇಳಿದ್ನಲ್ಲ ಆವಾಗಲೇ ಅರೌಂಡ್ 60 ಸ್ಕೋರ್ ಮಾಡಬೇಕು. ಸೊ ಇಲ್ಲಿ ಇಂಟರ್ನಲ್ಸಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿರ ಅನ್ಕೋಣ. ಫಾರ್ ಎಕ್ಸಾಂಪಲ್ ಬೇಡ 180 ನೋಡ್ಬಿಟ್ಟು ನೆಕ್ಸ್ಟ್ ಬರೋಣ. ಓಕೆ, ಸೊ ಇಲ್ಲಿ 160 ಹಾಕೋಣ, ಇಲ್ಲ ಒಂದು 60 ಸ್ಕೋರ್ ಮಾಡಿದಿರ ಅನ್ಕೋಣ, ರಫ್ಲಿ ಆವ್ರೇಜ್ ಒಂದು 60 ಸ್ಕೋರ್ ಮಾಡಿದಿರ ಅನ್ಕೋಣ, ಇದೊಂದು 65 ಅನ್ಕೋಣ, ಇದೊಂದು 65 ಅನ್ಕೋಣ. ಸಿ ನೋಡಿ ಇಲ್ಲಿ, ಸೊ ಇರ್ರೆಸ್ಪೆಕ್ಟಿವ್ ಆಫ್ ಲೂಸಿಂಗ್ 20 ಮಾರ್ಕ್ಸ್ ಇಂಟರ್ನಲ್ಸ್ ಡೆಫಿನೆಟ್ಲಿ ವಿಲ್ ಗೋಯಿಂಗ್ ಟು ಗೆಟ್ ಡಿಸ್ಟಿಂಕ್ಷನ್. ಆದರೆ ನೀವು ಫೈನಲ್ ಇಯರಲ್ಲಿ ಇಂಟರ್ನಲ್ಸ್ ಎಲ್ಲ ಚೆನ್ನಾಗಿ ಮಾಡಿರ್ತೀರಿ, ಯಾಕಂದರೆ ಫೈನಲ್ ಇಯರ್ ಬಂದಾಗ ನಿಮ್ಮ ಜವಾಬ್ದಾರಿ ಬಂದಿರುತ್ತೆ, ನೀವು ನಾನು ಓದಬೇಕು ಅನ್ನೋದು ಅರ್ಜಿ ಇರುತ್ತೆ ನಿಮಗೆ. ಸೊ ಡೆಫಿನೆಟ್ಲಿ ಚೆನ್ನಾಗಿ ಮಾಡಿರ್ತೀರಾ. ಸೊ ಐ ವಿಲ್ ಅಸ್ಯೂಮ್ ದಟ್ ಯು ವಿಲ್ ಸ್ಕೋರ್ 185 ಬಂದಿರುತ್ತೆ ಅಂತ ಅನ್ಕೋಣ. 185 ಬಂದಿದ್ರೆ ಡೆಫಿನೆಟ್ಲಿ ನೋಡಿ 70 ಕ್ರಾಸ್ ಆಗುತ್ತೆ. ಇಲ್ಲಿ ನೀವು ಫೈನಲ್ ಇಯರ್ ಎಕ್ಸಾಮಲ್ಲಿ, ಥಿಯರಿ ಎಕ್ಸಾಮಲ್ಲಿ ಇಫ್ ಯು ಸ್ಕೋರ್ ಅರೌಂಡ್ 70, ಓಕೆ 70 ತಗೊಂಡ್ರೆ, ಎಲ್ಲ 70 ಬರುತ್ತೆ ಅಂತ ಹೇಳಲ್ಲ ನಾನು, ಅರೌಂಡ್ 70 ತೊಗೊಂಡ್ರೆ ಡೆಫಿನೆಟ್ಲಿ 80 ಕ್ರಾಸ್ ಆಗುತ್ತೆ. ಓಕೆ, ಸೊ ಕೀಪ್ ದಿಸ್ ಒನ್ ಇನ್ ಮೈಂಡ್. ಸೊ ಈ ಥರ ಅನಲೈಸ್ ಮಾಡಿಕೊಂಡು ನಿಮಗೆ ನೀವೇ ಅನಲೈಸ್ ಮಾಡಿಕೊಂಡು ಈ ಥರ ಓದಿದ್ರೆ ಡೆಫಿನೆಟ್ಲಿ ಎವ್ರಿ ಒನ್ ವಿಲ್ ಗೆಟ್ ಡಿಸ್ಟಿಂಕ್ಷನ್. ಸೊ ಇಂಟರ್ನಲ್ ಮಾರ್ಕ್ಸ್ ಇಷ್ಟು ತೊಗೊಂಡ್ರು ನೀವು ಜಸ್ಟ್ ಪಾಸ್ ಆದರೂ ಸಹ ಹೇಳ್ತೀನಿ ನೋಡಿ, ಮಿನಿಮಮ್ ಅರೌಂಡ್ 65% ಬರುತ್ತೆ ನೋಡಿ. 40 ಹಾಕ್ತೀನಿ ಎಲ್ಲ ಕಡೆನೂ, ಅರೌಂಡ್ 40 ಅಂತ ಹಾಕ್ತೀನಿ ನೋಡಿ, ಸ್ಟಿಲ್ ಯು ಆರ್ ಗೆಟಿಂಗ್ 65%. ಸೊ ಸ್ಟೂಡೆಂಟ್ಸ್, ಈ ಪ್ಯಾಟ್ರನ್ನ ಫಾಲೋ ಮಾಡಿ, ಡೆಫಿನೆಟ್ಲಿ ಯು ವಿಲ್ ಗೆಟ್ ಡಿಸ್ಟಿಂಕ್ಷನ್. ಆ್ಯಂಡ್ ದಿಸ್ ಈಸ್ ದ ಇನ್ಫಾರ್ಮೇಷನ್ ವಾಟ್ ಐ ನೀಡ್ ಟು ಗಿವ್ ಯು. ಡಿಸ್ಟಿಂಕ್ಷನ್ ಸ್ಕೋರ್ ಮಾಡೋದು ಈಸಿನೇ, ಬಟ್ ಸ್ವಲ್ಪ ಎಫರ್ಟ್ ಹಾಕಬೇಕು ಇನ್ ಎ ಪ್ಲ್ಯಾಂಡ್ ಮ್ಯಾನರ್. ಓಕೆ, ಸೊ ನಿಮ್ಮ ಅನಲೈಸೇಷನ್ಗೆ ಈ ಎಕ್ಸೆಲ್ ಫೈಲ್ನ ಡಿಸ್ಕ್ರಿಪ್ಷನಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಡೌನ್ಲೋಡ್ ಇಟ್ ಆ್ಯಂಡ್ ಯು ಕ್ಯಾನ್ ಡೂ ದ ಅನಲೈಸ್ ಬೈ ಯುವರ್ ಸೆಲ್ಫ್. ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಫಸ್ಟಿಂದ ನೋಡಿ, ಎಷ್ಟು ಸಲ ಬೇಕಾದರೂ ನೋಡಿ, ಡೆಫಿನೆಟ್ಲಿ ಅರ್ಥ ಆಗುತ್ತೆ. ನೀವೊಂದು ಪ್ಲ್ಯಾನ್ ಮಾಡಿ ಓದಿದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಗುಡ್ ಡಿಸ್ಟಿಂಕ್ಷನ್ ಆ್ಯಂಡ್ ವಿಲ್ ಗೆಟ್ ಗುಡ್ ಮಾರ್ಕ್ಸ್, ಪ್ರೊವೈಡಿಂಗ್ ಗುಡ್ ರಿಸಲ್ಟ್ಸ್. ಓಕೆ, ಸೊ ಕೀಪ್ ವಾಚಿಂಗ್, ಕೀಪ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಶೇರ್ ಟು ಆಲ್ ಯುವರ್ ಡಿಪ್ಲೊಮಾ ಫ್ರೆಂಡ್ಸ್, ಸೊ ದಟ್ ಎಲ್ಲ ಡಿಪ್ಲೊಮಾ ಸ್ಟೂಡೆಂಟ್ಸ್ ನೋಡಿದಾಗ ಅವ್ರಿಗೂ ಸ್ವಲ್ಪ ಅರ್ಥ ಆಗುತ್ತೆ, ಯಾವ ಥರ ಮಾಡ್ಬೋದು, ನಾನು ಸ್ಕೋರ್ ಮಾಡೋದು ತುಂಬ ಈಸಿನೇ, ಬಟ್ ಪ್ಲ್ಯಾನ್ಡ್ ವೇಲ್ ಮಾಡಿದಾಗ ಡೆಫಿನೆಟ್ಲಿ ಅದು ಅಚೀವ್ ಮಾಡ್ಬೋದು ಅನ್ನೋದು ಅರ್ಥ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಚಾನಲ್ ನಮ್ಮಿಂದ ನಿಮಗೋಸ್ಕರ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.